V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮಾರ್ಚ್ 20ರಂದು ಮಸ್ಕಿಯಲ್ಲಿ ಸಮಾವೇಶ, ಸಿಎಂ ಆಗಮನ, ಕೆ ವಿರೂಪಾಕ್ಷಪ್ಪ. ಏಪ್ರಿಲ್ 15ರವರೆಗೆ ಎಡದಂಡೆ ನಾಲೆಗೆ ನೀರು ಹರಿಸುವಂತೆ ಹಂಪನಗೌಡ ಬಾದರ್ಲಿ ಒತ್ತಾಯ. ಸಿಂಧನೂರಿನಲ್ಲಿ ಖಾಸಗೀಕರಣ ವಿರೋಧಿಸಿ LIC ನೌಕರರಿಂದ ಮುಷ್ಕರ. ಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಪ್ರಚಾರ ಚುರುಕು, ಚುನಾವಣೆ ಖರ್ಚಿಗೆ ದೇಣಿಗೆ ನೀಡಿದ ಜನ. ವಾರ್ತೆಗಳ ವಿವರ. ಈಗಾಗಲೇ ಮಸ್ಕಿ ಉಪಚುನಾವಣೆ ಘೋಷಣೆಯಾಗಿದ್ದು, ಚುನಾವಣಾ ಪ್ರಚಾರ ಕಾರ್ಯವು ಈಗಾಗಲೇ ಆರಂಭವಾಗಿದೆ. ಇದೇ ತಿಂಗಳು 20ರಂದು ಮಸ್ಕಿ ಪಟ್ಟಣದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಉಪಮುಖ್ಯಮಂತ್ರಿ ಗೋವಿಂದ್ ಕಾರಜೋಳ್, ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವ B ಶ್ರೀರಾಮುಲು ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಸಮಾವೇಶದಲ್ಲಿ ತಮ್ಮ ಬೆಂಬಲಿಗರು ಮತ್ತು ಅಭಿಮಾನಿಗಳು ಸೇರ್ಪಡೆ ಜೊತೆಗೆ ಚುನಾವಣಾ ಪ್ರಚಾರ ಕಾರ್ಯ ನಡೆಯಲಿದೆ. ಸುಮಾರು 35ರಿಂದ 40 ಸಾವಿರ ಜನರು ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮಾರ್ಚ್ 20ರಂದು ಸಂಜೆ ಹೆಲಿಕಾಪ್ಟರ್ನಲ್ಲಿ ಸಿಂಧನೂರಿಗೆ ಆಗಮಿಸಿ ರಸ್ತೆ ಮಾರ್ಗವಾಗಿ ಮಸ್ಕಿಗೆ ತೆರಳಿ ಸಮಾವೇಶದಲ್ಲಿ ಭಾಗವಹಿಸಿ ಪುನಃ ಸಿಂಧನೂರಿಗೆ ಬಂದು ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಮಾರ್ಚ್ 21ರಂದು ಬೆಳಗ್ಗೆ 8:30ಕ್ಕೆ ತಮ್ಮ ನಿವಾಸಕ್ಕೆ ಬಂದು ಉಪಹಾರ ಸೇವಿಸಿ ಬೆಂಗಳೂರಿಗೆ ತೆರಳಲಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಮಸ್ಕಿ ಉಪಚುನಾವಣೆ ಘೋಷಣೆಯಾಗಿದ್ದು, ಚುನಾವಣೆ ಪ್ರಚಾರ ಕಾರ್ಯವೂ ಕೂಡ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದೇ ತಿಂಗಳ 20ನೇ ತಾರೀಕು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರವರು, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಳಿನ್ ಕಟೀಲ್ ಕುಮಾರ್ ಅವರು, ಕಾರಜೋಳರವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ರಾಮುಲವರು ಮತ್ತು ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಆ ದಿವಸ ಮಸ್ಕಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಮಸ್ಕಿ ಗ್ರಾಮದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅಭಿಮಾನಿಗಳು, ನನ್ನ ಬೆಂಬಲಿಗರು ಸೇರ್ಪಡೆ ಕಾರ್ಯಕ್ರಮದ ಜೊತೆಯಲ್ಲಿ ಚುನಾವಣೆ ಪ್ರಚಾರ ಕಾರ್ಯ ನಡೀತಾ ಇದೆ. ಹಾಗಾಗಿ 20ನೇ ತಾರೀಕು ಸಾಯಂಕಾಲ ಹೆಲಿಕಾಪ್ಟರ್ನಲ್ಲಿ ಸಿಂಧನೂರಿಗೆ ಮುಖ್ಯಮಂತ್ರಿಗಳು ಆಗಮಿಸಿ ಸಿಂಧನೂರಿಂದ ರಸ್ತೆ ಮೂಲಕ ಮಸ್ಕಿಗೆ ಹೋಗಿ ಆ ಕಾರ್ಯಕ್ರಮವನ್ನು ಮುಗಿಸಿ ಸಿಂಧನೂರಿನ ಪ್ರವಾಸಿ ಮಂದಿರದಲ್ಲಿ ಉಳ್ಕೊಳ್ಳಲಿದ್ದಾರೆ. ಬೆಳಗ್ಗೆ 8:30ಗೆ ನಮ್ಮ ಮನೆಗೆ ಬಂದು ಉಪಹಾರ ಸೇವನೆ ಮಾಡಿ ಪುನಃ ಇಲ್ಲಿಂದ ನಿರ್ಗಮಿಸಲಿದ್ದಾರೆ. ಸುಮಾರು ಈ ಮಸ್ಕಿಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಒಂದು 35-40 ಸಾವಿರ ಜನ ಸೇರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಿನ ಜನ ಸೇರಿದರೂ ಕೂಡ ನಾವು ಆಶ್ಚರ್ಯಪಡಬೇಕಾಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಒಂದು ಪ್ರಥಮ ಬೃಹತ್ ಸಮಾವೇಶ ಒಂದು ಮಸ್ಕಿ ಗ್ರಾಮದಲ್ಲಿ ನಡೆಯುವಂಥದ್ದು ಚುನಾವಣಾ ಪ್ರಚಾರಾರ್ಥವಾಗಿ. ಸಿಂಧನೂರಿನ ಯುನಾನಿ ಆಸ್ಪತ್ರೆಯಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ವೈದ್ಯರ ಸಮ್ಮುಖದಲ್ಲಿ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೋವಿಡ್ ಮಹಾಮಾರಿಯಿಂದ ಜನತೆ ಆತಂಕದಲ್ಲಿ ಬದುಕುವಂತಾಗಿತ್ತು. ಆದರೆ ಭಾರತ ಸರ್ಕಾರ ಭಾರತದಲ್ಲಿಯೇ 2 ಕೋವಿಡ್ ಲಸಿಕೆ ತಯಾರಿಸಿ ಜನರಿಗೆ ಹಾಕುತ್ತಿದ್ದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಲಸಿಕೆಯನ್ನು ತಪ್ಪದೇ ಹಾಕಿಕೊಂಡು ಮಹಾಮಾರಿ ಕೊರೋನಾವನ್ನು ದೂರ ಸರಿಸಬೇಕಾಗಿದೆ ಎಂದರು. ಜಗತ್ತಿನಲ್ಲಿ ಕೋವಿಡ್ ಭಾರಿ ಅನಾಹುತವನ್ನು ನಿರ್ಮಿಸಿರುವಂಥ ಈ ಸಂದರ್ಭದಲ್ಲಿ ಕೋವಿಡ್ ನಿರ್ಮೂಲನೆಗೆ ಭಾರತದಲ್ಲೇ ಲಸಿಕೆ ತಯಾರಿಸುವುದರ ಮೂಲಕ ಇವತ್ತು ಲಸಿಕೆ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇರುವಂಥದ್ದು ಸ್ವಾಗತಾರ್ಹ. ಹಾಗಾಗಿ ಈ ಲಸಿಕೆಯನ್ನು ಎಲ್ಲರೂ ಕೂಡ ತಪ್ಪದೇ ಸಾರ್ವಜನಿಕರು ಲಸಿಕೆಯನ್ನು ಹಾಕಿಕೊಳ್ಬೇಕು. ಇವತ್ತಿನ ದಿವಸ ನಾನು ಕೂಡ ಈ ಲಸಿಕೆಯನ್ನು ಸ್ವತಃ ಹಾಕಿಸ್ಕೊಂಡಿದ್ದೇನೆ. ಎಲ್ಲರೂ ಲಸಿಕೆಯನ್ನು ಹಾಕಿಸಿಕೊಂಡು ಈ ಕೋವಿಡನ್ನು ದೂರ ಸರಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಸಾರ್ವಜನಿಕರಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಜೀವನೇಶ್ವರಯ್ಯ, ಡಾಕ್ಟರ್ ಹನುಮಂತರೆಡ್ಡಿ, ಡಾಕ್ಟರ್ ವಿಜಯಶ್ರೀ, ಹಿರಿಯ ಆರೋಗ್ಯ ಸಹಾಯಕ ರಂಗನಾಥ್ ಗುಡಿ ಮತ್ತು ಹನುಮೇಶ್ ಸೇರಿದಂತೆ ಇತರರು ಇದ್ದರು. ತುಂಗಭದ್ರಾ
ತುಂಗಭದ್ರಾ ಎಡದಂಡೆ ನಾಲೆಯಿಂದ ಕೆಳಭಾಗದ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಹರಿಸುವಂತೆ ಒತ್ತಾಯಿಸಿ 36ನೇ ಕಾಲುವೆ ಭಾಗದ ಸಾಲ್ಗುಂದ ಮತ್ತು ಸೋಮಲಾಪುರ ರೈತರು ಒತ್ತಾಯಿಸಿದರು. ಮುಖಂಡ ಬಾಷಾಸಾಬ್ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಎಷ್ಟು ಪ್ರಮಾಣದಲ್ಲಿ ನೀರು ಬರಬೇಕೋ ಅಷ್ಟು ಬರುತ್ತಿಲ್ಲ. ರಾತ್ರಿ ಸಮಯದಲ್ಲಿ ಮೇನ್ ಪೈಪ್ ಬಂದ್ ಮಾಡುತ್ತಿದ್ದಾರೆ. ಇದರಿಂದ ಕೆಳಭಾಗಕ್ಕೆ ನೀರು ತಲುಪುತ್ತಿಲ್ಲ. ಇನ್ನೂ 1 ತಿಂಗಳು ನೀರು ಬೆಳೆಗಳಿಗೆ ಬೇಕಾಗುತ್ತದೆ. ಆದ್ದರಿಂದ ಜನಪ್ರತಿನಿಧಿಗಳು, ನೀರಾವರಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮರ್ಪಕವಾಗಿ ನೀರು ಹರಿಸಬೇಕು. ಬಲಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಪಡೆದುಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಎಂದು ಆಗ್ರಹಿಸಿದರು. ಈಗ ನಮಗೆ ತುಂಗಭದ್ರಾ ಎಡದಂಡೆ ಕೆನಾಲ್ನಿಂದ ಎಷ್ಟು ನೀರು ಬರಬೇಕು ಅಷ್ಟು ನೀರು ಬರ್ತಾ ಇಲ್ಲ. ಆ ನೀರು ರಾತ್ರಿಗೆ ಏರ್ ಪೈಪ್ ಹಾಕಿ ಕಳು ಮಾಡಕತ್ತಾರ. ಹಿಂಗಾಗಿ ದಿನ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ದಿನ ಕಂಟಿನ್ಯೂ ಇಳಿಸಕತ್ತಿಬಿಟ್ಟಾರ. ಇಳಿಸಿದ ಸಲುವಾಗಿ ನಮ್ಮ ಕೆರೆಂಡಿಗೆ ನೀರು ಮುಟ್ಟುವಲ್ಲು. ಈಗ ನಮಗೆ ಏಪ್ರಿಲ್ 10 ಅಂತಂದಾರ. ಏಪ್ರಿಲ್ 10 ಮಾರ್ಚ್ ಇದು 15-16ನೇ ತಾರೀಕು ಈಗಲೇ ನಮ್ಮ ಚರಂಡಿ ಭಾಗ ನೀರು ಮುಟ್ಟುವಲ್ಲು. ನಮ್ಮ ಸ್ಥಿತಿ ಹೆಂಗಾಗಿಬಿಟ್ಟದಂದ್ರೆ ಈಗ ಕುಸುಮು ಒಡೆ ಬರ ಪರಿಸ್ಥಿತಿ ಇದೆ. ಇನ್ನೂ ನಮ್ಗೆ ಸುಮಾರು ಒಂದು ತಿಂಗಳು ಆದ್ರೆ ನೀರು ಬೇಕು ನಮಗೆ. ಈಗ ಇನ್ನು ಈಗಲೇ ಇದಾದ್ನಪ್ಪ ನಮ್ಗೆ ಯಾವುದು ರೈತರು ಏನು ಒಂದು ಕಾಳು ಕೂಡ ನಾವು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳು ಇದನ್ನು ನಮಗೆ ಕೆನಾಲನ್ನು ನೀರಿಗೆ ಸರಿಯಾದ ರೀತಿಯಲ್ಲಿ ನಮಗೆ ಗೇಜ್ ತಗೊಂಡು ನಮಗೆ ಕೆಳಭಾಗ ನೀರು ಮುಟ್ಟಿಸ್ಬೇಕು. ಇಲ್ಲದಿದ್ದರೆ ಪೂರ್ತ ನಾವು ಯಾವ ರೈತರೇ ಕೂಡ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಎಣ್ಣೆ ಕುಡಿಯೋ ಪರಿಸ್ಥಿತಿ ಇಲ್ಲಿ ಬಂದ್ಬಿಟ್ಟೈತೆ. ಅದಕ್ಕಾಗಿ ದಯವಿಟ್ಟು ನಮಗೆ ಕೆಳಂಡ ಭಾಗಕ್ಕೆ ನೀರನ್ನು ಮುಟ್ಟಿಸ್ಬೇಕು. ಅದೇ ರೀತಿ ಬೇರೆ ಕಡೆಗೆ ಇಲ್ಲಿ ಬಲದಂಡೆ ಕಾಲುವೆ ಮತ್ತು ಬಳ್ಳಾರಿ ಡಿಸ್ಟಿಕ್ಕು ಮತ್ತು ಹೈದರಾಬಾದ್ ನೋಡ್ರಿ, ಅವ್ರು ಎಷ್ಟು ನೀರು ICC ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನೀರು ತಗೊಂಬಕತ್ತಾರ. ಆದರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾಗ ಎಡದಂಡೆ ಕಾಲಕ್ಕೂ ಯಾಕೆ ಕೇಳ್ತಾ ಇಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರಪ್ಪ ಅಂದರೆ ಅವ್ರು ಉಡಾಕಿ ಉತ್ತರ ಕೊಟ್ಟು ಹಂಗೆ ಹೋದ ಕಾರಿನಾಗ ಶಾಸಕರಾಗಲಿ ಇನ್ನೊಬ್ಬರಾಗಲಿ ಹಂಗೆ ಓದ್ತಾರ. ನಮ್ಮ ಪರಿಸ್ಥಿತಿ ಯಾರು ಕೇಳಬೇಕು? ರೈತರನ್ನಪ್ಪ ಅಂದರೆ ಏನು ಪೂರ್ತಿ ಈಗ ಭಾಳ ತೊಂದರೆಯಾಗಿದ್ದೀವಿ. ಏನು ಸುಮಾರು ಈಗ ಒಂದು ಎಕರೆಗೆ 30-35 ಸಾವಿರ ರೂಪಾಯಿ ರೊಕ್ಕ ಹಾಕಿಬಿಟ್ಟಿವಿ. ಆಗಿದಾಗ ಈಗ ಅವ್ರು ಮಾಡಬೇಕು? ಎಣ್ಣೆ ತಗೊಂಡು ಪರಿಸ್ಥಿತಿ ಬಂದ್ಬಿಡ್ತದೆ. ಈ ಸಂದರ್ಭದಲ್ಲಿ ಅಬ್ದುಲ್, ಶಾಮಿದ್ ಸಾಬ್, ಜಂಗ್ಲಿ ಬಾಷಾ, ಚಾಂದ್ ಪಾಷಾ, ಲಕ್ಷ್ಮಣ್, ಬಸವರಾಜ್ ಮತ್ತು ಜಾಗೀರ್ ಸೇರಿದಂತೆ ಮತ್ತಿತರ ರೈತರು ಇದ್ದರು. LICಯ ಷೇರುಗಳನ್ನು IPO ಮೂಲಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ವಿಮಾ ವಲಯದಲ್ಲಿ FDA ಮಿತಿಗಳನ್ನು 49% 74% ಹೆಚ್ಚಿಸಲು ಸರ್ಕಾರ ತೆಗೆದುಕೊಂಡು ನಿರ್ಧಾರವನ್ನು ಹಾಗೂ ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ನೀತಿ ವಿರೋಧಿ LIC ಕಚೇರಿಯ ಮುಂದೆ ಅಖಿಲ ಭಾರತ ವಿಮಾ ನೌಕರರ ಸಂಘ ತಾಲೂಕು ಘಟಕದಿಂದ ಮುಷ್ಕರ ನಡೆಸಲಾಯಿತು. FDI ಮಿತಿಯನ್ನು ಹೆಚ್ಚಿಸುವ ಅಗತ್ಯವಿಲ್ಲ. ಆದರೆ ವಿಮಾ ಕ್ಷೇತ್ರದಲ್ಲಿ FDA ಮಿತಿಯನ್ನು 49% 74% ಹೆಚ್ಚಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ವಿಮಾ ಕಂಪನಿಯಲ್ಲಿ ವಿದೇಶ ಮಾಲೀಕತ್ವವನ್ನು ಸಹ ಅನುಮತಿಸಲು ನಿರ್ಧರಿಸಿದೆ. FDI ಹೆಚ್ಚಳದ ವಾದವೆಂದರೆ ವಿಮೆ ಬಂಡವಾಳದ ತೀವ್ರ ಅಗತ್ಯವಾಗಿದೆ. ವಿಮೆಯ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಗಮನಾರ್ಹ ಪ್ರಮಾಣದ ಬಂಡವಾಳದ ಅಗತ್ಯವಿರುತ್ತದೆ. ಇದನ್ನು ಭಾರತೀಯ ಪಾಲುದಾರರು ಮಾಡಲು ಸಮರ್ಥರಾಗಿಲ್ಲ. ಇದು ನಿಜವಲ್ಲ. ಭಾರತದ ಎಲ್ಲ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ವಿಮಾ ವ್ಯವಹಾರಕ್ಕೆ ಪ್ರವೇಶಿಸಿವೆ ಮತ್ತು ಬಂಡವಾಳವು ಅವರೊಂದಿಗೆ ಎಂದಿಗೂ ಸಮಸ್ಯೆಯಾಗಿಲ್ಲ. ಈ ಹೆಚ್ಚಿನ ವ್ಯಾಪಾರ ಸಂಸ್ಥೆಗಳು ತಮ್ಮ ಹಿತಾಸಕ್ತಿಗಳ ವಿಸ್ತರಣೆಗಾಗಿ ದೇಶದ ಹೊರಗೆ ಹೆಚ್ಚಿನ ಹೂಡಿಕೆ ಮಾಡುತ್ತಿವೆ. ಆದ್ದರಿಂದ ವಿಸ್ತರಣೆಗೆ ಅವರಿಗೆ ಸಂಪನ್ಮೂಲಗಳ ಕೊರತೆ ಇದೆ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅವುಗಳಲ್ಲಿ ಕೆಲವು ಸಹ ಪಟ್ಟಿ ಮಾಡಲ್ಪಟ್ಟಿವೆ ಮತ್ತು ಭಾರತದ ಮಾರುಕಟ್ಟೆಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸಲು ಪ್ರವೇಶವನ್ನು ಹೊಂದಿವೆ ಎಂದು ಅಧ್ಯಕ್ಷ ಹುಲ್ಗಯ್ಯ ಹೇಳಿದರು. ವೇತನ ಪರಿಷ್ಕರಣೆ ಕೂಡಲೇ ಆಗಲೇಬೇಕು. ವೇತನ ಪರಿಷ್ಕರಣೆ ಕೂಡಲೇ ಆಗಲೇಬೇಕು. ಕಾರ್ಮಿಕರೇ ಒಂದಾಗಿ. ದುಡಿಯುವ ಜನರೇ ಒಂದಾಗಿ. ವಿಮಾ ಉದ್ದಿಮೆ ಖಾಸಗೀಕರಣ ಬೇಡವೇ ಬೇಡ. ವಿಮಾ ಉದ್ದಿಮೆ ಖಾಸಗೀಕರಣ ಬೇಡವೇ ಬೇಡ. ಈ ದಿನ 18ನೇ ಮಾರ್ಚ್ 2021 ಇಡೀ ದೇಶಾದ್ಯಂತ
LICಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರು ಒಂದು ದಿನದ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಮುಷ್ಕರದ ಉದ್ದೇಶ ಕೇಂದ್ರ ಸರ್ಕಾರ LICಯಲ್ಲಿ ವಿದೇಶಿ ನೇರ ಬಂಡವಾಳ ಹೆಚ್ಚಳ ಮಿತಿಯನ್ನು 49%ಇಂದ 74%ಗೆ ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೆಗೆದುಕೊಂಡಿದೆ. ಮತ್ತು LICಯಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ ಇಶ್ಯೂ ಮಾಡಿ ಫಂಡ್ ಕಲೆಕ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕದ್ದು ಭಾಳ ದುರ್ದೈವದ ಸಂಗತಿ. ಮತ್ತು LICಯ ಇನ್ಶೂರೆನ್ಸ್ ಆ್ಯಕ್ಟ್ ಅಮೆಂಡ್ಮೆಂಟ್ ಬಿಲ್ಲನ್ನು ಸಹ ಇವತ್ತು ಅವರು ತಂದಿದ್ದಾರೆ. ಅನೇಕ ಕಾರ್ಮಿಕ ವಿರೋಧಿ ನೀತಿಗಳನ್ನು ಇವತ್ತು ಈ ತಮ್ಮನ್ನು ಆಳ್ತಕ್ಕಂಥ ಕೇಂದ್ರ ಸರ್ಕಾರ ತಂದಿದೆ. LICಯಲ್ಲಿ IPO ತರುವುದರ ಮುಖಾಂತರ FDI ಹೈಕ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಬೆನಿಫಿಟ್ ಇಲ್ಲ. ನಷ್ಟ ಆಗೋದು ಈ ದೇಶದ ಜನತೆಗೆ, ಈ ದೇಶದ ಪಾಲಿಸಿದಾರರಿಗೆ. ಈಗಾಗಲೇ ಭಾರತೀಯ ಜೀವವಿಮಾ ನಿಗಮದ ವತಿಯಿಂದ ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ನಮ್ಮ ವಿಮಾ ನಿಗಮ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಂತ ಬಂದಿದೆ. ಈ ಸರ್ಕಾರ ಹೇಳ್ತಕ್ಕಂಥ ಅನೇಕ ಸುಳ್ಳು ಭರವಸೆಗಳ ಮೂಲಕ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಅನೇಕ ಕಾರ್ಪೊರೇಟ್ ಸೆಕ್ಟರ್ ಬಂಡವಾಳಶಾಹಿದಾರರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ನಾವು ಸ್ಟ್ರೈಕ್ನಲ್ಲಿ ಭಾಗವಹಿಸಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ತಿಂಗಳು 15-16ರಂದು ಈ ದೇಶದ ಎಲ್ಲ ಬ್ಯಾಂಕ್ ಸಂಘಟನೆಗಳ ನೌಕರರ ಒಕ್ಕೂಟದವರು ಇವತ್ತು ಸ್ಟ್ರೈಕ್ ಹೋಗಿದ್ದು. ನಿನ್ನೆಯ ದಿನ 17ನೇ ತಾರೀಕು ಜನರಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ವರ್ಗದವರು ಇವತ್ತು ಸ್ಟ್ರೈಕ್ನಲ್ಲಿ ಹೋಗಿದ್ದು. ಇವತ್ತು ನಮ್ಮ ಸರ್ದಿ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಶರಣಬಸವ, ಬಶೀರ್ ಅಹಮದ್, ನಾಗಲಿಂಗ, ವೆಂಕೋಬರಾವ್, ರವಿಕುಮಾರ್, ದೀಪ್ತಿ, ಲಕ್ಷ್ಮಿ, ಅನಿತಾ ಕುಮಾರಿ, ಸುಭದ್ರ, ಚಂದ್ರಹಾಸ್ ಮತ್ತು ಮಹೇಶ್ ಸೇರಿದಂತೆ ಇತರರು ಇದ್ದರು. ಮಸ್ಕಿ ಉಪಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಬಸನಗೌಡ ತುರುವಿಹಾಳ್ ಪರ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪ ಪ್ರಚಾರಕ್ಕೆ ರಣಕಹಳೆ ಮೊಳಗಿಸಿದ್ದಾರೆ. ಸಿಂಧನೂರು ತಾಲೂಕಿನ ತಿಡಿಗೋಳ್, ಕಾನಿಹಾಳ್, ಉಪ್ಪಲದೊಡ್ಡಿ, ಕಾನಿಹಾಳ್, ಮಾಟೂರು, ನಂಜಲದಿನ್ನಿ, ಗುಡ್ಗಲದಿನ್ನಿ, ಹಂಪನಾಳ್, ಗದ್ರಟ್ಗಿ ಮತ್ತು ಬಪ್ಪೂರು ಗ್ರಾಮಗಳಲ್ಲಿ ಬುಧವಾರ ಸಭೆ ನಡೆಸಿ ಆರ್ ಬಸನಗೌಡ ತುರುವಿಹಾಳ್ ಪರ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಮತಯಾಚಿಸಿ ನಂತರ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ಪಕ್ಷವಾಗಿದೆ. ಪಕ್ಷದಿಂದ ಆಯ್ಕೆಗೊಂಡ ಶಾಸಕರು ಕೂಡ ಜನಪರ ಚಿಂತನೆ ಮಾಡುತ್ತಾರೆ. ಆರ್ ಬಸನಗೌಡ ಕೂಡ ಜನರ ವಿಶ್ವಾಸ ಗೆದ್ದಿರುವ ನಾಯಕರಾಗಿದ್ದಾರೆ. ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಜನರ ಒಲವು ಇದೆ. ಅಭ್ಯರ್ಥಿ ಚುನಾವಣೆ ಖರ್ಚಿಗೆ ಜನರು ಹಣ ನೀಡುತ್ತಿರುವುದು ವಿಶೇಷವಾಗಿದೆ. ನಾನು ಅನೇಕ ಚುನಾವಣೆ ನೋಡಿದ್ದೇನೆ. ಜನರೇ ಹಣ ಕೊಟ್ಟು ಚುನಾವಣೆಗೆ ನಿಲ್ಲಿಸುವುದು ನೋಡಿರಲಿಲ್ಲ ಎಂದರು. ನಂತರ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪ ಮಾತನಾಡಿ, ಮಸ್ಕಿ ಉಪಚುನಾವಣೆಯಲ್ಲಿ ಆರ್ ಬಸನಗೌಡ ತುರುವಿಹಾಳ್ ಗೆಲುವು ನಿಶ್ಚಿತ. ಕ್ಷೇತ್ರದಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಎಲ್ಲ ಸಮುದಾಯದವರು ಬೆಂಬಲಿಸುತ್ತಿರುವುದು ಸಂತಸದ ವಿಷಯ ಎಂದು ತಿಳಿಸಿದರು. ಯುವ ಮುಖಂಡ ನಿರುಪಾದಪ್ಪ ಗುಡಿಹಾಳ್ ಮಾತನಾಡಿದರು. ಸಿದ್ದನಗೌಡ ಮಾಟೂರು, ಮಲ್ಲನಗೌಡ ಗುಂಡ, ಮಲ್ಲನಗೌಡ ಸಂಕನಾಳ್, ರಮೇಶ್ ಕಡಬೂರು, ದೊಡ್ಡ ಬಸವರಾಜ್, ಚಂದ್ರಶೇಖರ್ ಬಳಗಾನೂರು, ಮಹಾಂತೇಶ್ ಜಾಲ್ವಾಡ್ಗಿ, ರುದ್ರಗೌಡ ಬಜೇಗೌಡ್ರು, ಬಸವರಾಜ್ ಗೌಡನ್ಭಾವಿ ಮತ್ತು ಸೋಮಶೇಖರ್ ಬಸಾಪುರ ಸೇರಿದಂತೆ ಇತರರು ಇದ್ದರು. ಆರ್ ಬಸನಗೌಡ ತುರುವಿಹಾಳ್ ಚುನಾವಣೆ ಖರ್ಚಿಗೆ ಗುಡಗಲದಿನ್ನಿ ಗ್ರಾಮದಲ್ಲಿ 21,000 ರೂಪಾಯಿ ಹಾಗೂ ನಂಜಲದಿನ್ನಿ ಗ್ರಾಮದಲ್ಲಿ 1,101 ರೂಪಾಯಿ ಹಾಗೂ ಹಂಪನಾಳ್ ಗ್ರಾಮದಲ್ಲಿ ಮಹಿಳೆಯರು ದೇಣಿಗೆ ಸಂಗ್ರಹಿಸಿ ಹಣ ನೀಡುವ ಮೂಲಕ ಬೆಂಬಲಿಸಿರುವುದು ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ಏಪ್ರಿಲ್ 15ರವರೆಗೆ ಸಮರ್ಪಕವಾಗಿ ನೀರು ಹರಿಸುವ ಮೂಲಕ ರೈತರ ಬೆಳೆ ರಕ್ಷಣೆ ಮಾಡಬೇಕು ಎಂದು ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಆಗ್ರಹಿಸಿದರು. ತಮ್ಮ ನಿವಾಸದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮಾರ್ಚ್ 31ರವರೆಗೆ ನೀರು ಬಿಡುವುದಾಗಿ ಐಸಿಸಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡರು ತಿಳಿಸಿದ್ದಾರೆ. ಆದರೆ ಇದರಿಂದ ರೈತರಿಗೆ ತೊಂದರೆಯಾಗುತ್ತದೆ. ರೈತರ ಬೆಳೆಗಳಿಗೆ ನೀರಿನ ಕೊರತೆ ಉಂಟಾಗುತ್ತದೆ. ಕಾರಣ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವರು, ಸಂಸದರು ಮತ್ತು ಶಾಸಕರು ಏಪ್ರಿಲ್ 15ರವರೆಗೆ ನೀರನ್ನು ಎಡದಂಡೆ ನಾಲೆಗೆ ಹರಿಸಬೇಕು. ಈ ಬಗ್ಗೆ 1 ವಾರದಲ್ಲಿ ನಿರ್ಧಾರ ಕೈಗೊಳ್ಳದಿದ್ದರೆ ರೈತರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಂಧ್ರದೊಂದಿಗೆ ಪತ್ರ ವ್ಯವಹಾರ ನಡೆಸಿ ನೀರು ಪಡೆದುಕೊಳ್ಳಲಾಗಿತ್ತು. ಭದ್ರಾದಿಂದಲೂ ನೀರು ಪಡೆದು ಎಡದಂಡೆಗೆ ಹರಿಸುವ ಮೂಲಕ ರೈತರ ಬೆಳೆ ರಕ್ಷಣೆ ಮಾಡಲಾಗಿತ್ತು. ಆದರೆ ಈಗಿನ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಸ್ಥಳೀಯ ಶಾಸಕರು ಈ ಬಗ್ಗೆ ಮಾತನಾಡದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಇವರಿಗೆ ರೈತರ ಶಾಪ ತಟ್ಟುತ್ತದೆ. ಮುಂದಿನ ದಿನಮಾನಗಳಲ್ಲಿ ರೈತರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಟಿಡಿಪಿ ಸಭೆಯಲ್ಲಿ ಮಾರ್ಚ್ 31ವರೆಗೂ ಎಡದಂಡೆ ನಾಲೆಗೆ ನೀರನ್ನು ನಿಲ್ಲಿಸಲಾಗುವುದು. ಕುಡಿಯುವ ನೀರಿನ ಕೆರೆಗಳು ಸುಮಾರು 140-150 ಕೆರೆಗಳಿಗೆ ನೀರನ್ನು ತುಂಬಿಸ್ಕೊಳ್ಬೇಕು. ಇಲ್ಲದಿದ್ದರೆ ಆ ಭಾಗದ PDOಗಳು ಮತ್ತು ತಾಲೂಕು ಪಂಚಾಯತಿ ತಹಸೀಲ್ದಾರರೇ ಜವಾಬ್ದಾರಿ ಆಗ್ತಾರೆಂಬ ಮಾತನ್ನು ಟಿಡಿಪಿ ಸಭೆಯಲ್ಲಿ ಹೇಳಿದ್ರು. ಅದು ಪತ್ರಿಕೆಯಲ್ಲಿ ಭಾಳಷ್ಟು ಬಂದಿದೆ. ಒಂದು ಕಡೆ ರೈತರು ಹಾಕಿರ್ತಕ್ಕಂಥ ಬೆಳೆ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗಿತ್ತು. ಯಾಕೋ ಏನೋ ಎಡವಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ರೈತರ ಬಗ್ಗೆ ಕಾಳಜಿ ಕಳಕಳಿ ಇರಲಾರದ ರೀತಿಯಲ್ಲಿ ಅವರು ಏಕಾಏಕಿ ಈ ರೀತಿ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿರೋದು ರೈತರಿಗೆ ಒಂಥರ ಆಘಾತ ಆಗಿದೆ. ಒಬ್ಬ ರಾಜಕೀಯ ಮುಖಂಡರಾಗಿ, ಚುನಾಯಿತ ಪ್ರತಿನಿಧಿಗಳಾಗಿ, ಶಾಸಕರಾಗಿ ರೈತರು ಹಾಕಿರ್ತಕ್ಕಂಥ ಬೆಳೆಗಳ ಬಗ್ಗೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆ ಇದೆ, ಎಷ್ಟು ನೀರು ಬೇಕಾಗುತ್ತೆ, ಎಷ್ಟು ನೀರು ಇಲ್ಲಿಯವರೆಗೂ ನೀರು ಕೊಡ್ಬೋದು, ಕಡಿಮೆ ಬಿದ್ದರೆ ನೀರನ್ನು ಯಾವ ರೀತಿ ತರಬೇಕು ಎಂಬ ಚಿಂತನೆಯನ್ನು ಮಾಡಿ ಒಂದು ಹೇಳಿಕೆ ಕೊಟ್ಟಿದ್ದರೆ ಅವರಿಗೊಂದು ಜವಾಬ್ದಾರಿತವಾದ ಸ್ಥಾನಕ್ಕೆ ಗೌರವ ಬರುತ್ತದೆ. ಆದರೆ ಅವು ಏನು ಮಾಡದೆ ರೈತರ ವಿರೋಧಿ ನೀತಿಯನ್ನು ಅವರು ಹೇಳಿಕೆಯನ್ನು ಕೊಟ್ಟಿದ್ದು ನೋಡಿದರೆ ಇದ್ರ ಬಗ್ಗೆ ಏನು ಚಿಂತನೆ ಮಾಡಿಲ್ಲ. ರೈತರ ಬಗ್ಗೆ ಕಳವಳಿ ಇಲ್ಲ, ಕಳಕಳಿ ಇಲ್ಲ, ರೈತರ ಪರಿಸ್ಥಿತಿ ಏನಾಗುತ್ತೆ ಎಂಬ ಗಂಭೀರ ಚಿಂತನೆ ಇಲ್ಲ. ಈ ರೀತಿ ಬೇಜವಾಬ್ದಾರಿಯುತ ನಿರ್ಧಾರಗಳು, ನಿರ್ಣಯಗಳಿಂದ ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಪ್ರತಿ ಗ್ರಾಮದಲ್ಲೂ ಕೂಡ ಈಗ ನಾವೊಂದು ವಾರದಿಂದ ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದೇ ವಿಷಯ ಮಾತಾಡ್ತಾರೆ. ರೈತ ಏನ್ರಿ ನೀರು 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 ನೀರು. ಹಿಂದೆ ನಾವು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ, ನಾನು ಶಾಸಕರಿದ್ದಾಗ ಡಂಗೂರನ್ನು ತಗೊಂಡು ಅಲ್ಲಿಗೆ ಬಿಡ್ಕಂತ ಪಾದಯಾತ್ರೆ ಮಾಡಿ ನಾವು ನೀರಿಲ್ಲ, ಡ್ಯಾಮ್ನಲ್ಲಿ ನೀರು ಕಡಿಮೆ ಇದೆ, ಕೊರತಿದೆ ಅಂತ ಹೇಳಿದಾಗ ಈಗ ಕೂಡ ನೀರದವ ನೀವು ಭಯ ಪಡಬಾರ್ದು ಅಂತೇಳಿ ಹಸಿರು ಟೋಲ್ ಹಾಕ್ಕೊಂಡು ರೈತರನ್ನ ಪ್ರಚೋದನೆ ಮಾಡಿರ್ತಕ್ಕಂಥ ನಾಡುಗೌಡರು ಇವತ್ತು ಆ ಕಾಳಜಿ ಯಾಕಿಲ್ಲ? ಇದು ಪ್ರಶ್ನೆ ರೈತರು ಕೇಳ್ತಾ ಇದ್ದಾರೆ. ಗೆದ್ದ ಮೇಲೆ ರೈತರನ್ನ ಮರೆತು ಬಿಟ್ಟಾರೆ. ರೈತರ ಬಗ್ಗೆ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ರೈತರ ನಷ್ಟ ಆದರೆ ನಮಗೇನು ಮಾಡೋದಿದೆ? ಮತ್ತು ಉಡಾಫೆ ಉತ್ತರಗಳು. ಏನು ನೀರು ನಾವು ಡ್ಯಾಮ್ಲಿಗೆ ತಂದು ಕೊಡೋಕ್ಕಾಗ್ತದೆ? ನಿಮಗೆ ಎಲ್ಲಿದೆ ನೀರು? ಇದಕ್ಕೆ ನಾಡಗೌಡರೇ ತಕ್ಕ ಉತ್ತರ ರೈತರ ಸಮೀಪದಲ್ಲಿಯೇ ನಿಮಗೆ ಕೊಡ್ತಾರೆ ಈ ಭಾಗದ. ಯಾಕಂದರೆ ಹೋದ ಸಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಗಂಗಾವತಿ, ಕನಕಗಿರಿ, ಸಿಂಧನೂರು ಮತ್ತು ಮಾನವಿ 4 ನೀರಿನ ಪರಿಣಾಮದಿಂದನೇ ಸೋತಿರೋ ಅಭ್ಯರ್ಥಿಗಳು. ಏನೋ ಕುಳ್ಳಿಗಣ್ಣೆ ಮೆಳಗಣ್ಣ ಪ್ರತಾಪ್ ಗೌಡರು ಒಬ್ಬರು ಗೆದ್ದರು 253 ಓಟ್ನಿಂದ. ನೀರಿನ ರೈತರ ಶಾಪ ನಿಮಗೆ ತಟ್ಟದರಲ್ಲಿ ಸಂದೇಹನೇ ಇಲ್ಲ. ಇವತ್ತು ICC ಸಭೆ ಮತ್ತು ತುಂಗಭದ್ರಾ ಬೋರ್ಡಿನವರು ಕೊಟ್ಟಿರತಕ್ಕಂಥ ಅಂಕಿಅಂಶಗಳು, ಯಾರು ವೆಂಕಟರಾವ್ ನಾಡಗೌಡ ಒಂದು ದಿವಸ ನೀರಿನ ಬಗ್ಗೆ ಒಂದು ಧರಣ ಮಾಡಿಲ್ಲ, ಹೋರಾಟ ಮಾಡಿಲ್ಲ. ಬರೀ ಒಂದು ಪತ್ರಿಕೆ ಹೇಳಿಕೆ ಕೊಟ್ರೇನ, ಕರೆದ್ರೇನ, ಕುಂದಿರಿಸ್ರೇನ, ನಾನು ಪತ್ರ ಕೊಟ್ಟಿನಿ, ಅಲ್ಲಿ ನೀರು ಬಿಡ್ತಾರೆ, ಇಲ್ಲಿ ನೀರು ಬಿಡ್ತಾರೆ, ಅದಾಗಿತ್ತು ಇದಾಗಿತ್ತು ಅಂತ ಆಕಾಶನ ಅಂಗೈಯಲ್ಲಿ ತೋರಿಸ್ಬಿಟ್ಟು ನಡೆಯಲ್ಬಿಟ್ಟಾರೆ ಇಲ್ಲವರೆಗೆ. ಇದು ನೀರಿನ ವಿಚಾರದಲ್ಲಿ ಆಗಿರ್ತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಕಥೆಯನ್ನು ಅನ್ಕರಿದು.
ಬರವಣಿಗೆ ಬರ್ದು ಚಲೋ ಐತೆ ಬರ್ಕೊಂಡು ಒಳ್ಳೆ ಸಿನಿಮಾ ತೆಗಿಬೋದು. ತುಂಗಭದ್ರಾ ನೀರಿನ ರೈತರ ಬಗ್ಗೆ, ಮುಖಂಡರುಗಳ ಬಗ್ಗೆ, ರಾಜಕೀಯ ಮಂತ್ರಿಗಳ ಬಗ್ಗೆ, ಡ್ಯಾಮಿನ ಬಗ್ಗೆ ಒಂದು ಚಲೋ ಫಸ್ಟ್ ಕ್ಲಾಸ್ ಒಂದು ಸಿನಿಮಾ ತೆಗಿಬೋದಲ್ಲ. ಸಿಡಿ ಆಗ್ತಾರೆ ಹೀರೋ ಯಾರು ಸಿಡಿ ಆಗ್ಬಿಡ್ತಾರೆ ಅಂದ್ರೆ ಸಿಡಿ ಆಗ್ತಾರೆ ಇಲ್ಲ ಹೀರೋಕ್ಕಿಂತ ವಿಲನ್ ಯಾರಿದ್ರೆ ಯಾರು ವಿರೋಧ ಪಕ್ಷದವ್ರು ಇರ್ತಾರೆ ಅವರು ಅಲ್ಲ ಹೀರೋ ಯಾರು ಆಡಳಿತ ಪಕ್ಷದಾಗ ಯಾರು ಇರ್ತಾರೆ ಅವರು ಹೀರೋಗಳು ಏನ್ರಿ ಉಂಟಾಗುತ್ತೆ ಸರ್. ನೀರು ಬಿಡ್ಲ ವಿರೋಧ ಪಕ್ಷದಿಂದ ಹೀರೋ ಆಗ್ಬಿಡ್ತಾನೆ. ನೀರು ಬಿಡ್ಲ ಹೀರೋ ಆಗ್ಬಿಡ್ತಾನೆ. ಇಲ್ಲಿ ಈ ಸಮಸ್ಯೆಗಳು ಉತ್ತರ ಕೊಡೋರು ಯಾರಪ್ಪ? ವಿರೋಧ ಪಕ್ಷದವರು ಬಾಯ ತೆಗೆಯಕ್ಕೆ ತಯಾರಿಲ್ಲ, ಹೋರಾಟ ಮಾಡಕ್ ತಯಾರಿಲ್ಲ, ಬೀದಿಗಳಕ್ಕೆ ತಯಾರಿಲ್ಲ. ಆಡಳಿತ ಪಕ್ಷದವರು ಕಣ್ಮುಚ್ಕೊಂಡು ಕುಂತ್ಬಿಟ್ರೆ ಎಲ್ಲ ಮುಖ್ಯವಾಗಿ ಮಾಡತಕ್ಕಂಥ ಕೆಲಸಗಳು ಚುನಾಯಿತ ಪ್ರತಿನಿಧಿಗಳು. ಇಷ್ಟದಡಿಗೆ ಇದ್ರ ಬಗ್ಗೆ ಕುಂತ್ಕೊಂಡು ಒಂದು ಚರ್ಚೆ ಆಯ್ತು. ತುಂಗಭದ್ರಾ ನೀರನ್ನು ಕೊಡಿಸ್ತು ಅಂತ ಹೇಳ್ತಾರೆ, ಸಂತೋಷ. ಒಂದು ವೇಳೆ ಭದ್ರದ ನೀರು ಇರಲ್ಲಪ್ಪ, ವಾಟ್ ಅಬೌಟ್ ನೆಕ್ಸ್ಟ್? ಈಗ ನೀರು ಇದ್ದಾಗಿಯೂ ಕೂಡ ನೀರು ಬಿಟ್ಟಿಲ್ಲ. ಅನೇಕ ಉದಾಹರಣೆಗಳಿದಾವೆ. ಅಲ್ಲಿ ಅಷ್ಟು ಈಜಿ ಇಲ್ಲ. ಭದ್ರಾ ನೀರು ತಗೋಬೇಕಂದ್ರೆ ಅಷ್ಟು ಈಜಿ ಇಲ್ಲ. ಅಲ್ಲೇ ರೈತ ಸಂಘಟನೆ ಭಾಳ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಸುತ್ತಮುತ್ತ ಎಷ್ಟೋ ಸಲ ನಾವು ನೀರು 4 TMC 6 TMC ನೀರು ಕೊಟ್ಟರು 1 TMC ನೀರು ಬಂದೇ ಇಲ್ಲ. ಹೋದ ಸಲ 4 TMC ಬಂದ್ರೆ ನೀರು 1.6 1.5 TMC ನೀರು ಬಂದಿದೆ. ಅದು ಏನು ಮೈಲಾರಿ ಜಾತ್ರೆ ಇರಲಾರ್ದ 2 ದಿವಸ ಮೊದಲು ಒಂದು 2 TMC ಬಿಟ್ಟು ಆಮೇಲೆ 2 TMC ಅನೌನ್ಸ್ ಮಾಡಿದ್ರು. ಮೊದಲ ಅನ್ನಾಫೀಸಿಯಲ್ಲಿ ನೀರು ಬಿಡಿಸ್ಬಿಟ್ಟಿತ್ತು, ಅನೌನ್ಸ್ ಮಾಡಿದ್ರು ಮತ್ತೆ ಅಡೆತಡೆ ಮಾಡ್ತಾರೆ ಅಂತೇಳಿ. ಆಮೇಲೆ 2 TMC ನೀರು ಬಿಡಿಸಿದ್ರು. ಅಲ್ಲಿಯೂ ಕೂಡ ಜನಪ್ರತಿನಿಧಿಗಳು, ಅಲ್ಲಿಯೂ ಕೂಡ ರೈತರು ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಅಲ್ಲಿ. ಈಗ ಅಲ್ಲಿ ಆಮೇಲೆ ಎಲ್ಲ ಮಾಡರ್ನೈಸೇಷನ್, ತುಂಗಭದ್ರಾ ಅಪ್ಪರ್ ತುಂಗ ಆಗಿ ಮಾಡರ್ನೈಸೇಷನ್ ಆಗಿ ನೀರನ್ನು ಎತ್ತಿ ವಾಣಿ ವಿಲಾಸಕ್ಕೆ ತುಂಬಿಸ್ಯಾರ ಈ ಸಲ ನೀರು. ಅಲ್ಲಿ ಎಷ್ಟು ನೀರು ಇದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇನ್ನು ಡೆಡ್ ಸ್ಟೋರೇಜ್ಗಳಲ್ಲಿ ನೀರು ಹೀಗಾಗಿ ಡೇ ಟು ಡೇ ಅಫೇರ್ಸ್ನಲ್ಲಿ ಇವೆಲ್ಲ ಏನಿದ್ರು ಸೆಕ್ರೆಟರಿ ಅಂಡರ್ ಸೆಕ್ರೆಟರಿಗೆ ಅಷ್ಟೇ ಕೊಡ್ತಿರ್ತಾರೆ. ಭಾಳ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ನೀರಿನ ಬಗ್ಗೆ ಕಾಳುಗಳಿರ್ತಕ್ಕಂಥ MLA ಬರ್ತಿರ್ತಾರೆ. ನಮ್ಮ ನಾಡುಗೌಡರು ಪರಿಣಿತರಿದ್ರಾಗ, ಪಂಡಿತರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ನೀರಿನಾಗ. ಯಾಕೆ ಅವರು ಎಡವೇರು ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲ ನೇರವಾಗಿ ಹೇಳಕತ್ತೀರ? ನೇರವಾಗಿ ಮತ್ತೆ ಏನೈತಿ? ಅಲ್ಲ ವ್ಯಂಗ್ಯವಾಗಿ ಹೇಳಕತ್ತೀರ? ನೇರವಾಗಿ ಈಗ ವ್ಯಂಗ್ಯ ಅಂದ್ರೆ ಅಷ್ಟೇ, ನೇರ ಬೇರೆ ವ್ಯಂಗ್ಯ ಬೇರೆ. ನೇರ ಬೇರೆ ವ್ಯಂಗ್ಯ ಬೇರೆ. ಅದು ಹೆಂಗೆ ಆಗ್ತದೆ? ಎರಡು ಒಂದೇನೆ. ಈಗ ಒಂದು ನಿಮಿಷ, ನೇರ ಅಂದ್ರೆ ಬಾಯಿಲಿ ಹೆಂಗೆ ಹೇಳ್ತೀರಿ, ವ್ಯಂಗ್ಯ ಅಂದ್ರೆ ಬಾಯಿಲಿ ಹೆಂಗೆ ಹೇಳ್ತೀರಿ? ಎಸ್ ಎಸ್. ಪಂಡಿತರು ಅಂದ್ರೆ ನೇರ ಅಂದ್ರೆ ಹೆಂಗ, ಪಂಡಿತರು ಅಂದ್ರೆ ಹೆಂಗ? ನಿಜವಾಗಿ ಪಂಡಿತರಾಗಿದ್ರೆ ಪಂಡಿತರ ಅಲ್ಲದೆ ಇದ್ರು ಪಂಡಿತರ ಅನ್ನೋದು ವ್ಯಂಗ್ಯ. ನೀವು ಮೆಚ್ಕೊಂಡಿದ್ರಾ ಇಲ್ಲಂದ್ರೆ ಅದು ವ್ಯಂಗ್ಯ ಮಾಡಿ ಹೆಂಗೆ ಅಲ್ಲ ಅಂದ್ರೆ ಅವ್ರ ಪಾಂಡಿತ್ಯನ ಮೆಚ್ಕೊಂಡಿರಿ ನೀವು. ನೀರಾವರಿ ತೆಗೆದಿರೋರು ನೀರಾವರಿಯಾಗ ಅನುಭವ ಬೇರೆ ಶಾಸಕರಿಗಿಂತ ನೀರಾವರಿಯಾಗ ಅನುಭವ ಇರತಕ್ಕಂಥ ಶಾಸಕರು. ಮತ್ತೆ ಪಂಡಿತರಲ್ಲಿ ಏನಾಗ್ತಾರ? ಹೆಂಗೆ ಅಂಶಗಳು ಬರ್ತಿದ್ದಾವ, ಏನಾದ್ಯಾವ ಬರ್ತಿದ್ದಾವ? 100% ಎಡಿವಾರ. ಅವರು ನಿರ್ದಿಷ್ಟವಾಗಿ ಭದ್ರದಾಗ ಇಷ್ಟು ನೀರು ಅದಾವ, ಇಷ್ಟು ಕೊಡಿಸ್ತು ಅಂತ ಹೇಳ್ಯಾರನ್ರಿ. ಇಷ್ಟು TMC ನೀರು ಅದಾವ, ನಾವು ಕೊಡಿಸ್ಬೇಕು. ಕೆ ವಿರೂಪಾಕ್ಷಪ್ಪನವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಆಗಿರುವುದು ಅವರ ವೈಯಕ್ತಿಕ ವಿಚಾರವಾಗಿದೆ. ಅವರು ಹೋಗಿರುವುದರಿಂದ ಪಕ್ಷಕ್ಕೆ ಯಾವ ನಷ್ಟನೂ ಆಗಿಲ್ಲ, ಪ್ಲಸ್ ಆಗುತ್ತದೆ. ಜನತೆ ಜಾಗೃತರಾಗಿದ್ದಾರೆ, ಎಲ್ಲವನ್ನೂ ನೋಡಿದ್ದಾರೆ. ಪಕ್ಷಾಂತರಿ ಪ್ರತಾಪಗೌಡ ಪಾಟೀಲ್ರಿಗೆ ಈ ಉಪಚುನಾವಣೆಯಲ್ಲಿ ಬುದ್ಧಿ ಕಲಿಸಿ ಆರ್ ಬಸನಗೌಡರನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಲಿದ್ದಾರೆ. ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದಾಗ ಬಸನಗೌಡರಿಗೆ ಮಹಿಳೆಯರು ದೇಣಿಗೆ ನೀಡುತ್ತಿರುವುದೇ ಗೆಲುವಿನ ದಿಕ್ಸೂಚಿಯಾಗಿದೆ. ಬಸನಗೌಡರ ಅಲೆ ಆರಂಭವಾಗಿದ್ದು, ಮುಖ್ಯಮಂತ್ರಿ ಬಂದರೂ ಆ ಅಲೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ನೋಡ್ರಿ, ಅವರು ಹಿರಿಯರು ವೈಯಕ್ತಿಕ ವಿಚಾರಗಳು ಇಟ್ಕೊಂಡು ಅವ್ರು ತಮ್ಮದೇ ಆದ ತೀರ್ಮಾನ ತಗೊಂಡು ನಿರ್ಧಾರ ತಗೊಂಡಾರ. ಅವ್ರ ನಿರ್ಧಾರಕ್ಕೆ ನಾನು ಹೆಂಗೆ ಅದನ್ನ ಕಮೆಂಟ್ ಮಾಡಕ್? ಕಾಂಗ್ರೆಸ್ ಏನು ಪ್ಲಸ್ ಆಗ್ತೈತಿ, ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಆಗಂಗಿಲ್ಲ, ಪ್ಲಸ್ ಆಗ್ತದೆ. ಯಾವ ರೀತಿ ಪ್ಲಸ್ ಆಗುತ್ತೆ? ಜನರು ಜಾಗೃತರಾಗ್ಯಾರ ಅಷ್ಟು. ಎಲ್ಲ ವರ್ಗದಲ್ಲಿ ಜನರು ಜಾಗೃತರಾಗ್ಯಾರ, ಜನರಲ್ಲಿ ತಿಳುವಳಿಕೆ ಬಂದೈತಿ. ನಂತರ ನಗರಸಭೆ ಸದಸ್ಯರ ನಿಯೋಗ ಅನುದಾನಕ್ಕಾಗಿ ಹೋದಾಗ ಶಾಸಕರು ನಗರದ ಜನತೆ ಓಟ್ ಹಾಕಿಲ್ಲ ಅಂತ ಹೇಳಿ ರಾಜಕೀಯ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ನಗರದ ಜೊತೆಯೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹಂಪನಗೌಡರು ಹೇಳಿದರು. ಜನರ ಪಟ್ಟಣದ ಜನತೆ ಅದರ ಬಗ್ಗೆ ತೀರ್ಮಾನ ತಗೊಂತಾರೆ ಮುಂದೆ.
ಪ್ರತಿಕ್ರಿಯೆ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಚುನಾವಣೆ ಬಂದಾಗ ಅದಕ್ಕೆ ಪ್ರತಿಕ್ರಿಯೆ ಸಮರ್ಪಕವಾಗಿ ಪಟ್ಟಣ ಜನತೆ ಕೊಡ್ತಾರೆ. ನಾನೇ ಒಂದೇ ಪಾಯಿಂಟ್ ಹೇಳಿದೆ, ಎಲ್ಲ ಸಮಾಜದಲ್ಲಿ ಜಾಗೃತಿ ಬಂದಿದೆ. ನಮ್ಮಂಥವ್ರು ನಾನು ಹಿಡ್ಕೊಂಡು ನಾನು ಏನೇ ವಿಚಾರಗಳು ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಜನ ಅದಕ್ಕೆ ಒಪ್ಪಂಗಲ್ಲ. ಕಾಲ ಬದಲಾವಣೆ ಆಗಿದೆ. ಯೋಚನೆ ಮಾಡೋಂಥ ಶಕ್ತಿ ಕೊಟ್ಟಾರ. ಮತದಾರರಲ್ಲಿ ಪಕ್ಷಾಂತರ ಮಾಡಿದರೆ ಯಾರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕೆಂಬ ಯೋಚನೆಗಳು ಬಂದವ. ಪಕ್ಷಾಂತರ ಇವತ್ತು ಪ್ರತಾಪ್ ಗೌಡ್ರು ಪಕ್ಷಾಂತರ ಮಾಡ್ಯಾರ. ಪ್ರತಾಪ್ ಗೌಡ್ರ ಬುದ್ಧಿ ಹೆಂಗೆ ಕಲಿಸ್ಬೇಕೆಂಬುದು ಈ ಚುನಾವಣೆಯಲ್ಲಿ ಬುದ್ಧಿ ಕಲಿಸೋಕೆ ಪ್ರಯತ್ನ ಮತದಾರರು ಈಗಲಿದ್ದನೇ ತಯಾರಾಗೈತಾರ ಎಂಬ ಒಂದು ವಾತಾವರಣ ಸೃಷ್ಟಿಯಾಗಿದೆ. ವಸಂತ ಗೌಡ್ರಿಗೆ ಎಲ್ಲಿ ಹೋದ್ರು ವಿಜೃಂಭಣೆಯಿಂದ ಬರಮಾಡಿಕೊಳ್ತಾರೆ. ಪಟ್ಟಿ ಪಾಪ ಎಪ್ಪಟ್ಟು ನಸೀತಿಕ್ಕ ಹೆಣ್ಮಕ್ಳು ಹಳ್ಳಿಯವರ ಗ್ರಾಮದವ್ರು ತಗೇರಿ ಪಟ್ಟಿ ನೀವು ಚುನಾವಣೆ ನಿಂದರಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಷ್ಟು ಸಿಟ್ಟಿದೆ ಸರ್ ಅವ್ರಿಗೆ? ಪ್ರತಾಪ್ ಗೌಡ್ರು ಕೇಳ್ರಿ ಪಕ್ಷಾಂತರ ಅಂತ ಹೇಳ್ರಿ. ಸಿಟ್ಟು ಯಾಕಿದ್ದಾರೆ ನಾನು ಕೇಳಿದ್ರೆ ನಾನು ಉತ್ತರ ಕೊಡೋದು ಹೇಳ್ತಿರ್ತಾರೆ ಜನ. ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ ಬಸನಗೌಡ ತುರ್ವಿಹಾಳ್, ಖಾಜಿ ಮಲಿಕ್ ವಕೀಲರು, ಜಾಫರ್ ಜಹೀರ್ದಾರ್, ಮಲ್ಲಿಕಾರ್ಜುನ ಪಾಟೀಲ್, ಎಂ ಲಿಂಗಪ್ಪ ಧಡೆಸಗೂರು, ಶೇಖರಪ್ಪ ಗಿಣಿವಾರ್, ಸಣ್ಣ ಭೀಮನಗೌಡ, ಬಸವರಾಜ್ ಹಿರೇಗೌಡ ಮತ್ತು ಲಿಂಗರಾಜ್ ಪಾಟೀಲ್ ಹಂಚಿನಾಳ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ 20ರಂದು ಮಸ್ಕಿಯಲ್ಲಿ ಸಮಾವೇಶ, ಸಿಎಂ ಆಗಮನ, ಕೆ ವಿರೂಪಾಕ್ಷಪ್ಪ. ಏಪ್ರಿಲ್ 15ರವರೆಗೆ ಎಡದಂಡೆ ನಾಲೆಗೆ ನೀರು ಹರಿಸುವಂತೆ ಹಂಪನಗೌಡ ಬಾದರ್ಲಿ ಒತ್ತಾಯ. ಸಿಂಧನೂರಿನಲ್ಲಿ ಖಾಸಗೀಕರಣ ವಿರೋಧಿಸಿ ಎಲ್ಐಸಿ ನೌಕರರಿಂದ ಮುಷ್ಕರ. ಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಪ್ರಚಾರ ಚುರುಕು, ಚುನಾವಣೆ ಖರ್ಚಿಗೆ ದೇಣಿಗೆ ನೀಡಿದ ಜನ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.